ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್. ಡೇ 71 ಆಲ್ಮೋಸ್ಟ್ 10 ವೀಕ್ಸ್ ಆಗಿದೆ. ಸೊ ಈ 10 ವೀಕ್ಸ್ ಆದ್ಮೇಲೆ ನೀವು ವರ್ಕೌಟ್ ಅಲ್ಲಿ ಏನ್ ಪ್ರೋಗ್ರೆಸ್ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ವರ್ಕೌಟ್ ಬಂದು ನೀ ಎಕ್ಸ್ಟೆನ್ಷನ್. ಸೊ ಇದೇ ಅಷ್ಟೇ ವೆಯ್ಟ್ ಇನ್ಕ್ರೀಸ್ ಮಾಡಿ ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಹಿಪ್ ಥ್ರಸ್ಟ್. ಸೊ ನಾನು ಏನೇ ವರ್ಕೌಟ್ ಮಾಡಿದ್ರು ಎಲ್ಲ ವೆಯ್ಟ್ ಜಾಸ್ತಿ ಮಾಡ್ಬಿಟ್ಟೆ ಮಾಡ್ತಾ ಇದ್ದೀನಿ, ಅಂದ್ರೆ ಪ್ರೋಗ್ರೆಸ್ ಲಾಸ್ಟ್ ವರ್ಕೌಟ್ ಗಿಂತ ನೆಕ್ಸ್ಟ್ ಬರೋ ವೀಕ್ಗೆ. ನೆಕ್ಸ್ಟ್ ಬಂದು ಬಲ್ಗೇರಿಯನ್ ಸ್ಕ್ವಾಟ್ಸ್. ಸೊ ಇದು ಬಂದು ಮೇನ್ಲಿ ಟಾರ್ಗೆಟ್ ಬಂದು ನಮ್ಮ ಕ್ವಾಡ್ ಮಸಲ್ ಸ್ಟ್ರೆಂತ್ ಆಗ್ಲಿ ಅನ್ನೋ ಕಾರಣಕ್ಕೆ, ಹಾಗೆ ಬ್ಯಾಲೆನ್ಸ್ ಸಹ ಇಂಪ್ರೂವ್ ಆಗುತ್ತೆ. ಈ ವರ್ಕೌಟ್ ನ ನೀವು ನಿಮ್ಮ ಶೆಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಸಿಂಗಲ್ ಲೆಗ್ ಸ್ಕ್ವಾಟ್ಸ್. ಸೊ ಇದು ಅಷ್ಟೇ ಬ್ಯಾಲೆನ್ಸ್ ಬರೋಕೆ ಹಾಗೆ ಕ್ವಾಡ್ ಮಸಲ್ ಅಲ್ಲಿ ಸ್ಟ್ರೆಂತ್ ಬರೋಕೆ. ಸೊ ನಿಮಗೆ ನೋಡ್ಬೋದು ನನ್ನ ಕ್ವಾಡ್ ಮಸಲ್ ಯಾವ ತರ ಡೆವಲಪ್ ಆಗಿದೆ ಅಂತ. ಒಳ್ಳೆ ಡೆವಲಪ್ಮೆಂಟ್ ಸಹ ಕಾಣ್ತಾ ಇದೆ ಈ ವರ್ಕೌಟ್ ಎಲ್ಲ ಮಾಡ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಹೀಲ್ ಸ್ಟೆಪ್ಸ್ ಡೌನ್. ಸೊ ಇದು ಅಷ್ಟೇ ಮೇನ್ಲಿ ಟಾರ್ಗೆಟ್ ಬಂದು ನಮ್ಮ ನೀ ಸ್ವಲ್ಪ ಸ್ಟ್ರೆಂತ್ ಆಗ್ಲಿ ಅಂತ. ಅಂಡ್ ಮೋಸ್ಟ್ ಆಫ್ ಇಟ್ ನಾವು ಇದ್ ಮಾಡ್ಬೇಕಾದ್ರೆ ಎಕ್ಸಸೈಸ್ ನ ನಾವು ಹಿಂಡಿಯಲ್ಲಿ ಮಾತ್ರ ಮುಟ್ಬೇಕು. ಫುಲ್ಲು ಪಾದ ಎಲ್ಲ ಟಚ್ ಮಾಡ್ಬಿಟ್ಟು ಹೋಗೋದಲ್ಲ. ಇದು ಒಂಥರ ಟಚ್ ಅಂಡ್ ಗೋ ತರ ಹಿಂಡಿಯಲ್ಲಿ ಮುಟ್ಟಿದ ತಕ್ಷಣ ಮೇಲೆ ಎದ್ದೇಳ್ಬೇಕು. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಹಾರ್ಡಿಯಲ್ಲು. ಸೊ ಇದು ಅಷ್ಟೇ ಹ್ಯಾಮ್ಸ್ಟ್ರಿಂಗ್ ಗೆ. ಸೊ ಇದು ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಮಾಡಿ ಆದಷ್ಟು ಒಳ್ಳೆ ವರ್ಕೌಟ್ ಬೀಳುತ್ತೆ ನಿಮ್ಮ ಹಾರ್ಡಿಯಲ್ಗೆ. ಯಾಕಂದ್ರೆ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂತ್ ಆದ್ರೆ ನಿಮ್ಗೆ ಒಳ್ಳೆ ಸ್ಟ್ರೆಂತ್ ಡೆವಲಪ್ ಆಗೋದು. ನೆಕ್ಸ್ಟ್ ಬಂದ್ಬಿಟ್ಟು ಕಾಫ್ ರೈಸ್, ಲಾಸ್ಟ್ ಒನ್. ಇದು ಸ್ಟ್ಯಾಂಡಿಂಗ್ ಆದ್ರೂ ಮಾಡ್ಬೋದು, ಸಿಟ್ಟಿಂಗ್ ಆದ್ರೂ ಮಾಡ್ಬೋದು. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ತರ ಇನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಡೇ 63 ಅಲ್ಲಿ ವರ್ಕೌಟ್ ಗಳು ಆಡ್ ಮಾಡಿದ್ನಲ್ಲ, ಅದನ್ನ ಒನ್ ಡೇ 63 ಮಾಡಿ ನೆಕ್ಸ್ಟ್ ಡೇ 71, ಅಂದ್ರೆ 2 ಆಲ್ಟರ್ನೇಟ್ ಡೇಸ್ ಮಾಡ್ತಾ ಇರಿ ಈ ವರ್ಕೌಟ್ ಗಳನ್ನ.